ಹಾಗಾದ್ರೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಬಳಸಿದ್ದ ಸ್ಫೋಟಕ ಆದರೂ ಯಾವುದು? ಬಾಂಬ್ ಬ್ಲಾಸ್ಟ್ ಬಳಸಿದ್ದ ವಸ್ತುಗಳಾದರೂ ಏನೇನು? ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಬಳಸಿದ್ದ ಸ್ಫೋಟಕ ಯಾವುದು? ಹಾಗಾದ್ರೆ ಬಾಂಬ್ ಬ್ಲಾಸ್ಟ್ಗೆ ಬಳಸಿದ್ದ ವಸ್ತುಗಳಾದರೂ ಏನೇನು? ಅಲ್ಲಿ ಸಿಕ್ಕಿದ್ದೇನು? ನಿನ್ನೆ ರಿಕವರಿ ಮಾಡಿದ್ದು ಯಾವುದು? ಸ್ಫೋಟಕ್ಕೆ ಬಳಸಿದ ವಸ್ತುಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು. ಎಲೆಕ್ಟ್ರಾನಿಕ್ ಟೈಮರ್ ಡಿವೈಸ್ ಬಳಸಿಕೊಂಡು ವಶಪಡಿಸಿಕೊಂಡಿದ್ದಾರೆ ಪೊಲೀಸರಿಗ. ಅಂದ್ರೆ ಟೈಮರ್ ಇತ್ತು. ಆರ್ಡೆಕ್ಸ್ ನಂತಹ ಹೈ ಲೆವೆಲ್ ಸ್ಫೋಟಕಗಳನ್ನು ಬಳಸಲಾಗಿದೆ. ನೋಡಿ, ಹೈ ಲೆವೆಲ್ ಇದೆಲ್ಲವೂ ಕೂಡ. ಯಾವ ರೀತಿ ಸ್ಫೋಟಕ ಎಂಬುದು ವಿಧಿವಿಜ್ಞಾನ ಟೆಸ್ಟ್ನಲ್ಲಿ ಬಯಲಾಗಲಿದೆ. ನೋಡಿ, ಯಾವ ರೀತಿ ಸ್ಫೋಟಕ ಇದು ಅನ್ನೋದು ಗೊತ್ತಾಗಬೇಕು. ಸ್ಫೋಟಕ್ಕೆ ಬಳಸಿರೋದು ಕಚ್ಚಾ IED ಅಲ್ಲ, ತಂತಿ, ಟೈಮರ್ ಮತ್ತೆ ಡಿಟೋನೇಟರ್ ಅಂತ ಹೇಳಿ ಬೋಲ್ಟ್ಗಳನ್ನ ಬಿಗಿಯಾಗಿ ಪ್ಯಾಕ್ ಮಾಡಿ ಬ್ಯಾಗ್ನೊಳಗಡೆ ಇರಿಸಲಾಗಿತ್ತು. ನೋಡಿ, ಈಗ ಈ ಕೆಫೆಗೆ ಬರುವಂಥ ಸಂದರ್ಭದಲ್ಲಿ ಎಲ್ಲ ಸೆಟ್ ಮಾಡ್ಕೊಂಡು ಬಂದಿದ್ದ ಅವನು. ಟೈಮರ್ ಇದೆ ಅಲ್ಲಿ. ಆ ದೃಶ್ಯಗಳಲ್ಲೂ ಕೂಡ ನೀವು ನೋಡಿದ್ದೀರಿ ಈಗಾಗಲೇ ಹಿಂದೆ. ಟೈಮರು, ನಟ್ಟು, ಬೋಲ್ಟು, ಅದರ ಜೊತೆಗೆ ಸಣ್ಣ ಬ್ಯಾಟ್ರಿ ಇದೆ. ಈ ಬಾಂಬ್ಗಳೆಲ್ಲ, ಈ ಆರ್ಡೆಕ್ಸ್ ರೆಡಿ ಮಾಡೋಕ್ಕೆ, ಬಾಂಬ್ ರೆಡಿ ಮಾಡೋಕ್ಕೆ ಇಂಥವನ್ನೇ ಬಳಸೋದು. ಆಮೇಲೆ ತಂತಿ ಸಿಕ್ಕಿದೆ, ಟೈಮರ್ ಇದೆ, ಡಿಟೋನೇಟರ್ ಇದೆ. ಇದು ಕಚ್ಚಾ IED ಅಲ್ವೇ ಅಲ್ಲ. ಇದು ಕಚ್ಚಾ IED ಹೆಂಗಿರುತ್ತೆ? ಪಟಾಕಿ ಇರುತ್ತಲ್ವಾ, ಟಬ್ ಅಂತೇಳಿ ಅಷ್ಟೇ, ಸಾವು ನೋವು ಆಗಲ್ಲ ಅದು. ಆದರೆ ಇವನು ಹೈ ಲೆವೆಲ್ ಸ್ಫೋಟಕಗಳನ್ನು ಬಳಸಿದ್ದಾನೆ ಇವನು. ಅದೇ ನಾವು ಹೇಳ್ತಾ ಇದ್ದೀವಿ ಆಗಲೇ, ಅದು ಮೇಲೆ ಸಿಡಿದೆ, ಅಡ್ಡ ಸಿಡಿದಿದ್ರೆ 15ರಿಂದ 20 ಜನ ಫಿನಿಶ್ ಆಗ್ತಿದ್ರು. ಹಾಗಾಗಿನೇ ಈತ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ದೊಡ್ಡ ಅನಾಹುತವನ್ನು ಮಾಡಬೇಕು ಅಂತಾನೆ ಬಂದಂತವನು. ನೋಡಿ, ಆ ಬೋಲ್ಟ್ಗಳನ್ನು ಬಿಗಿಯಾಗಿ ಪ್ಯಾಕ್ ಮಾಡಿಕೊಂಡು ಬ್ಯಾಗ್ನೊಳಗೆ ಇರಿಸಿದ್ದ. ಈಗ ಹೆಚ್ಚುವರಿ ಸಾಕ್ಷಿಗಳನ್ನು NSG ತಂಡ ಮತ್ತು ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ. ಇದೊಂದು ಯೋಜಿತ ಪಿತೂರಿ ಅಂತ ತನಿಖಾ ತಂಡಗಳು ಹೇಳ್ತಾ ಇದ್ದಾರೆ. ಅಂದರೆ ಏಕಾಏಕಿ ಮಾಡಿದ್ದಲ್ಲ, ಅಥವಾ 2-3 ದಿನ, 1 ವಾರದ ಪ್ಲ್ಯಾನ್ ಅಲ್ಲ. ಇದು ಸುಮಾರು ತಿಂಗಳುಗಳಿಂದ ಕಾದು ಹೊಂಚು ಹಾಕಿ ಈ ಕೃತ್ಯವನ್ನು ಮಾಡಿದ್ದಾನೆ ಅನ್ನೋದು ತನಿಖಾಧಿಕಾರಿಗಳ ಮಾಹಿತಿಯಾಗಿದೆ.